ಅಯ್ಯೋ, ರಾತ್ರಿ ಎಲ್ಲ ಕಣ್ಣು ಮುಚ್ಚಿದ್ರು ನಿದ್ದಿನೇ ಬರವಲ್ದು. ಇಷ್ಟೊತ್ತಾತು ಬರಲಿಲ್ಲಲ್ಲ. ಒಂದು ಬೆಳಗ ಮುಂಜಾನೆಯಿಂದ ದಾರಿ ಕಾಯಕತ್ತೀನಿ. ಈಗ ಬರ್ತಾಳ, ಈಗ ಬರ್ತಾಳ, ಈಗ ಬರ್ತಾಳ ಅಂತೇಳಿ. ಇಷ್ಟೊತ್ತಾತೆ ಬರವಳಿಕೆ. ಯಾರ್ದಾರ ಕಳಿಸ್ಲಿ ಆ ಕರಿಯಕ್ಕ? ನೋನ ಕರಿಯ ಸಿಗ್ಲಿ ಅವ್ನು ಮಾಡ್ತಾವ. ಅಲ್ಲ, ನಾಳೆ ಬರ್ತೀನಿ ಅಂದಿದ್ಲು, ಈಗ ಯಾಕೆ ಬರಲಿಲ್ಲ? ಅಲ್ಲ, ಮತ್ತೆ ಕರಿಯ ಏನಾರ ನಾನ ಹೋಗ್ತೀನಿ ಹೋಗ್ಬೇಡ ಅಂದ್ಲೇನ ಏನ? ಅವನ ಬರಲ್ಲ ಅವ್ನು ಮಾಡ್ತಾವ. ಅವ್ನು ಒಂದು ವರ್ಷ ನಿಮ್ಮ ತೆಂಗಿನ ಕ್ಲಾಸ್ ಅಂತ ಹೇಳ್ತಾನೆ. ಛೇ, ಒಂಚೂರು ಸಮಾಧಾನ ಆಗೋಲ್ತು. ಏನು ಮಾಡ್ಲಪ್ಪ? ಇದು ಚೆನ್ನಪ್ಪಗೌಡ್ರು ನೀವಲ್ರಿ? ಹಾ ಹಾ ಹೌದ್ರಿ, ಬರ್ರಿ ಬರ್ರಿ. ನಾವು ಸೇಡಿ ಆಫೀಸರ್ ರೀ. ಅಲ್ಲ, ಸಿ ಎಡ್ ಆಫೀಸರ್, ನನ್ನಂತಲ್ಲಿ ಏನೈತ್ರಿ ಕೆಲಸ? ಅಲ್ಲ, ನಾವೇನ್ ತಪ್ಪು ಮಾಡಿಲ್ಲ. ನೀವು ತಪ್ಪು ಮಾಡಿದಂತಲ್ಲ, ಸುಮ್ಮನೆ ಎನ್ಕ್ವೈರಿಗೆ ಊರಾಗೆಲ್ಲ ಕಡೆ ಎನ್ಕ್ವೈರಿ ಮಾಡತ್ತಿದ್ದಲ್ಲ, ಅದೇ ಪ್ರಕಾರ ನಿಮ್ಮ ಮನೆಗೆ ಬಂದಿದ್ದ ಅಷ್ಟೇ. ಯಾಕೆ ಗಾಬಾಗ್ತೀರಿ? ಹೌದ್ರಾ ಮೇಡಮ್? ಬರ್ರಿ ಕೂಳು ಬರ್ರಿ. ಹಾ ಹೇಳ್ರಿ ಮೇಡಮ್, ಏನಾಗಬೇಕಾಗಿತ್ರಿ ನನ್ನ ಕಡೆಯಿಂದ? ಏನಿಲ್ರಿ, ಸತ್ಯ ಹೋಗ್ಬೇಕು ಅಷ್ಟೇ ರೀ. ಏನ್ರಿ, ಈ ನಾನೇನು ಅಪರಾಧ ಮಾಡಿನ ಅಂತ ಸತ್ಯ ಒಪ್ಕೋಬೇಕು? ಅಲ್ಲ, ನೀವು ಹೇಳೋ ಮಾತು ಯಾಕೋ ನನಗೇನೋ ನಾನು ಅಪರಾಧಿ, ನೀವು ಸತ್ಯ ಒಪ್ಕೋ ಅನ್ನೋ ಥರ ಐತಿ. ನಾನೇನು ಮಾಡೇ ಇಲ್ಲಲ್ರಿ. ಛೇ, ನಾನು ನಿಮ್ಗೆ ಅವಾಗಿನ ಹೇಳ್ತೇನೆ, ನೀವು ಏನೋ ಮಾಡಿರಿ ಅಂತಲ್ಲ. ನಿಮ್ಗೆ ನಾನು ಒಂದು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ನೀವು ನೇರ ಸರಿಯಾಗಿ ಸತ್ಯಲಿದ್ರೆ ಉತ್ತರ ಕೊಡ್ರಿ ಅಂತ, ಸತ್ಯ ಒಪ್ಕೋರಿ ಅಂತ ಹೇಳಿದೆ ನಾನು. ಓ ಹೌದ್ರಾ ಮೇಡಮ್? ತಗೋರಿ, ಏನು ಕೇಳ್ತೀರಿ ಕೇಳ್ರಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಏನು ಸತ್ಯ ಏನೈತೆ ನಾ ಹೇಳ್ತೀನಿ ತಗೋರಿ. ಇದಾವುದಿಲ್ರಿ, ನಮ್ಮ ಊರಾಗ ಹೆಣ ಬೀಳಾಕತ್ತಿದ್ದು, ಅದ್ರ ಬಗ್ಗೆ ತನಿಖೆ ಸಿ ಐ ಡಿ ಬಂದಾರಂತ ಕೇಳಿದ್ದೆ. ಆಯ್ತು ತಗೋರಿ, ಕೇಳ್ರಿ ಏನಂತ ಹೇಳ್ರಿ. ಆ ಹೆಣದ ಬಗ್ಗೆ ಆಮೇಲೆ ಮಾತಾಡೋಣ. ನಿನ್ನೆ ರಾತ್ರಿ ನೀವು ಗೌಡ್ರು ಯಾಕೆ ಸುಡುಗಾಡಿಗೆ ಹೋಗಿದ್ರಿ? ಆ, ಅಲ್ಲ ಮೇಡಮ್, ಯಾರು ಹೋಗ್ಯಾರಿ? ಇಲ್ಲಿ ಬಿಡ್ರಿ, ನಿಮ್ಗೆ ಯಾರು ಹೇಳಿದ್ರು? ನಾನು ನಿಮಗೆ ಫಸ್ಟ್ ಹೇಳಿದೆ ಸತ್ಯ ಒಪ್ಕೊಡ್ರಿ ಅಂತೇಳಿ. ನಮಗೆ ನೀವು ನಿನ್ನೆ ಸುಡುಗಾಡಿಗೆ ಹೋಗಿದ್ದು ಗೊತ್ತು, ನಿಮಗೂ ಮತ್ತು ಗೌಡ್ರಿಗೂ ಜಗಳ ಆಗಿದ್ದು ಗೊತ್ತು. ಯಾಕಂದ್ರೆ ನಾವು ಸಿ ಐ ಡಿ ಆಫೀಸರ್ ಅಂದರೆ ನಮಗೆ ನಿಮ್ಮಂಗೆ ಬರೀ ಎರಡು ಕಣ್ಣು ಇರಂಗಿಲ್ರಿ. ನಮಗೆ ಕಣ್ಣುಗಳು ಜಗ್ಗಿರ್ತಾವ್ರಿ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರ ಅವ್ರು ಎಲ್ಲರ ಮ್ಯಾಗೂ ಒಂದು ಕಣ್ಣು ಇಟ್ಟ ಬಿಟ್ಟಿರ್ತೀವ್ರಿ ನಾವು. ಹಾಗಾಗಿ ನೀವು ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಸುಳ್ಳು ಹೇಳೋಕ್ಕಾಗಲ್ಲ. ನೀವು ಸತ್ಯ ಒಪ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ನಾವು ಕಾನೂನು ಪ್ರಕಾರ ಹೆಂಗೆ ಬಾಯ್ ಬಿಡಿಸ್ಬೇಕು ಅಂತ ಗೊತ್ತು. ಪಾಪ ವಯಸ್ಸು ಬೇರೆ ಆಗೈತಿ, ಊರು ಗೌಡ್ರು ಇಷ್ಟೆಲ್ಲ ಮರ್ಯಾದೆ ಇದ್ದು ನಮ್ಮ ಕೈಲೇ ಏಟ್ ತಿಂದು ಬಾಯ್ ಬಿಡೋದು, ಮತ್ತು 4 ಮಂದಿಗೆ ಗೊತ್ತೇ ನಿಮ್ಮ ಮರ್ಯಾದೆ ಕಮ್ಮಿ ನೋಡ್ರಿ. ಮತ್ತೆ ವಿಚಾರ ನಿಮ್ಗೆ ಹುಟ್ಟಿದ್ದು. ನಿಮಗೂ ಮತ್ತು ಸಿದ್ದನ್ ಗೌಡ್ರಿಗೂ ಏನು ಸಂಬಂಧ? ಅದು ಈಗ ಅಣ್ತಮ್ಗಳ ಮಕ್ಳು ಅಂತಾರಲ್ರಿ, ಹಂಗ್ರಿ. ಆತ ನನಗ ತಮ್ಮ ಅಕ್ಕನ್ರಿ. ಅಂದ್ರೆ ನಿಮ್ಮ ಅಪ್ಪ ಅವರಪ್ಪ ಅಣ್ಣ ತಮ್ಮಗಳು, ಹೌದಾ? ಹೌದ್ರಿ. ಯಾಕೆ ಜಗಳ ಆಯ್ತು ರಾತ್ರಿ? ನೀವು ಅಣ್ಣ ತಮ್ಮಗಳ ಮ್ಯಾಗೆ ಈ ಥರ ಜಗಳಾಡೋದು ಸರಿ ಅನ್ಸಲ್ಲ. ಏನೋ ನಡೆದಿರ್ಬೋದು, ಕೊಲ್ಲ ಮಟ್ಟವರೆಗೂ ಜಗಳ ಆಯ್ತಂತ ಗೊತ್ತಾತು. ಯಾಕೆ? ಅದು ಏನೂ ಇಲ್ರಿ, ಸುಮ್ಮನೆ ಅಣ್ತಮ್ಗಳು ನೋಡ್ರಿ, ಏನೋ ಒಂದು ಮಾತು ಬಂತ ಅಷ್ಟೇ ರೀ, ಏನಿಲ್ರಿ. ಅಣ್ತಮ್ಗಳ ಮೇಲೆ ಜಗಳ ಇದ್ದೇ ಇರ್ತಾವಲ್ರಿ, ಮನಿ ಅಂದ್ಮ್ಯಾಗ ಸಹಜ. ಹಂಗ್ರಿ, ಅಂತ ಏನು ಅನುಮಾನ ನೀವು ಪಡಂತಾವ್ ಯಾಗಿಲ್ಬಿಡ್ರಿ. ಯಾಕೆ ತಲೆ ಕೆಡ್ಸ್ಕೊತೀರಿ? ಅಣ್ಣ ತಮ್ಮಗಳು ಜಗಳ ಅಂದ್ರೆ ಮನೆ ಒಳಗೆ ಇರ್ತೈತ್ರಿ. ನಿಮ್ಮ ಮನೆ ಒಳಗೆ ಇಲ್ಲ ಅವ್ರ ಮನ್ಯಾಗ ಜಗಳ. ಮನೆ ಅಂದ್ಮ್ಯಾಗ ಎಲ್ಲ ಸರಿ ನನಗೂ ಗೊತ್ತು. ಆದರೆ ಸುಡುಗಾಡ್ಯಾಗ ಯಾಕೆ ಹೋದ್ರಿ ಇಬ್ರು? ಅಲ್ಲೇ ಯಾಕೆ ಜಗಳಾಡಿದ್ರಿ? ಈ ಒಂದು ನಮ್ಗೆ ಉತ್ತರ ಬೇಕು. ಅದು 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 ನೋಡ್ರಿ, ನಾನು ನಿಮ್ಗೆ ಅವಾಗ ಹೇಳಕತ್ತೀನಿ, ಸತ್ಯ ಒಪ್ಕೋರಿ. ಮೇಡಮ್, ಅದೇನಂದ್ರೆ ಇಷ್ಟೇ ರೀ ಮೇಡಮ್ ಆಗಿದ್ದು. ಓ, ಇದಾ? ಅದಕ್ಕೆ ಅಂದ್ರೆ ಈ ಎಲ್ಲ ಸತ್ತಿರೋರೆಲ್ಲರೂ ಈ ಒಂದು ಕಾರಣಕ್ಕೆ ಅನ್ಸತ್ತಲ್ಲ? ಹೌದ್ರಿ ಮೇಡಮ್, ಈ ಒಂದು ಇದಕ್ಕೆ ಎಲ್ಲರೂ ಜಗಳ ಆಡಿದ್ದು. ಆದ್ರೆ ಸತ್ತಿರೋದು ನನಗೆ ಗೊತ್ತಿಲ್ಲ. ಜಗಳ ಮಾತ್ರ ನಮ್ಮ ನಡುವೆ ಈ ಒಂದು ವಿಚಾರಕ್ಕೆ ಆಗಿರೋದ್ರಿ. ನಮಗೆ ಗೊತ್ತಿತ್ತು. ಈಗ ನೆಕ್ಸ್ಟ್ ಟಾರ್ಗೆಟ್ ನಿಮ್ಮದೇ. ನಿಮ್ಮ ಜೀವನೇ ಹೋಗುತ್ತಾ, ಅದಕ್ಕೆ ನಿಮ್ಮನ್ನು ಕಾಪಾಡೋ ಸಲುವಾಗಿ ನಾವು ಅರ್ಜೆಂಟಾಗಿ ನಿಮ್ಮನ್ನು ಭೇಟಿಯಾಗಿದ್ದು. ಈಗ ನೀವು ವಾಪಸ್ ಇವತ್ತೇನಾರ ನಾವು ಬಂದು ಭೇಟಿಯಾಗಲಾರ್ದೆ ನೀವು ಸುಡುಗಾಡಿಗೆ ಹೋದರೆ ಇವತ್ತು ನೀವು ವಾಪಸ್ ಬರ್ತಿದ್ದಿಲ್ಲ ರಾತ್ರಿ. ಅದಕ್ಕೆ ನಿಮಗೆ ಎಚ್ಚರಿಸಕ್ಕಂತಾನೆ ಬಂದ್ವಿ. ಆಮೇಲೆ ರೀಸನ್ ತಿಳ್ಕೊಳಕ್ಕೆ ಈಗ ಇಷ್ಟೆಲ್ಲ ನಮ್ಗೆ ಗೊತ್ತಾತಲ್ಲ. ಇವಾಗ ನೀವು ಒಂದು ಕೆಲಸ ಮಾಡಬೇಕು. ಏನು ಏನ್ರಿ ಮೇಡಮ್, ನೀವು ಏನು ಹೇಳಕತ್ತೀರಿ? ನಾನು ಸತ್ತು ಹೋಗ್ತಿದ್ನೆ. ಯಾಕ್ರಿ ಮೇಡಮ್? ಅದು ಯಾಕಂತ ಈಗ ನಾ ಹೇಳ್ತೀನಲ್ಲ, ಅದನ್ನ ಮಾಡ್ರಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲ, ಮತ್ತು ಪ್ರಾಣಕ್ಕೆ ಏನಾರ ಅಪಾಯ ಇದ್ರೆ ಬ್ಯಾಡ್ರಿ ಮೇಡಮ್, ನಾ ಏನು ಮಾಡಂಗಿಲ್ಲ ಬಿಡ್ರಿ. ಅಯ್ಯೋ, ಅಲ್ರಿ, ನಿಮ್ಮ ಪ್ರಾಣ ಉಳ್ಸೋಕ್ಕಾಗಿ ನಾವು ಇಲ್ಲಿ ತನಕ ಬಂದೀವಿ ಅಂದಮೇಲೆ ನಿಮ್ಮ ಪ್ರಾಣ ಅಲ್ಲಿ ಹೋಗುತ್ತೆ ಅಂದ್ರೆ ನಾವು ಅಲ್ಲಿ ಹೆಂಗೆ ಇದನ್ನು ನಿಮ್ಮ ಪ್ರಾಣ ಹೋಗಕ್ಕೆ ಬಿಡ್ತೀವಿ? ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಾ ಹೇಳ್ದಷ್ಟು ಮಾಡ್ರಿ. ಆಯ್ತು ಮೇಡಮ್. ಯಾಕೆ ಗೊತ್ತಾ? ಈಗ ನಿಮ್ಮನ್ನ ಮುಂದೆ ಇಟ್ಕೊಂಡು ನಾವು ನಿಜವಾದ ಅಪರಾಧಿನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಾಗೈತಿ. ಅದ್ರ ಸಲುವಾಗಿ ಅಷ್ಟೇ. ನೀವೇನು ಗಾಬರಿ ಬಿಡ್ರಿ. ನಾವು ಫುಲ್ ಸಪೋರ್ಟು, ನಾವು ಫುಲ್ ಸೆಕ್ಯೂರಿಟಿಯಾಗಿ ನಿಮ್ಮನ್ನು ನೋಡ್ಕೊಂತೀವಿ ಅಲ್ಲಿ. ಅದ್ರ ಬಗ್ಗೆ ನೀವು ಒಂದು ಕಿಂಚಿತ್ತು ಅನುಮಾನ ಪಡಬೇಡ್ರಿ. ಆಯ್ತು ಮೇಡಮ್, ನೀವು ಇಷ್ಟೇ ಹೇಳಿದ್ಮೇಲೆ ಆಯ್ತು. ಹೇಳ್ರಿ ಮೇಡಮ್, ಏನು ಮಾಡ್ಬೇಕು? ಇವತ್ತು ರಾತ್ರಿ ನೀವು ವಾಪಸ್ ಅಲ್ಲಿ ಹೋಗ್ತೀರಿ, ಗೌಡ್ರಿಗೆ ವಾಪಸ್ ಕರಿತೀರಿ. ನೀವು ಅಲ್ಲಿಗೆ ಈ ಏನು ಮ್ಯಾಟ್ರದ ಬಗ್ಗೆ ಸ್ವಲ್ಪ ಮಾತಾಡ್ತೀರಿ. ಅದಾದಮೇಲೆ ಅಲ್ಲ ಮೇಡಮ್, ಇದರಿಂದ ಇದರಿಂದ ನಮ್ಗೆ ನಿಜವಾದ ಅಪರಾಧಿ ಸಿಗ್ತಾರ. ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಅದಷ್ಟು ಮಾಡ್ರಿ. ಅಷ್ಟೇ ಅಲ್ಲ ತಗೋರಿ ಮೇಡಮ್. ಅಜು, ನಡಿ. ರಾತ್ರಿಗೆ ಏನೇನು ಪ್ರಕಾಶನ ತಗೋಬೇಕು ಎಲ್ಲ ಪ್ರಿಪೇರ್ ಆಗ ನಡಿ. ಏನಪ್ಪ ಇದು, ಒಂದು ಲೆಕ್ಕ ಅರಿವಲ್ತಲ್ಲ. ನೋಡ್ರಿ, ನಾ ಹೇಳಿದ್ದೆಲ್ಲ ನೆನಪೈತಲ್ಲ, ಅದೇ ಥರ ಮಾಡ್ರಿ. ಹ್ಞೂ ರೀ ಮೇಡಮ್, ಆಯ್ತು ರೀ. ಹೇಳಿ ಬಂದೀನಿ ರೀ, ಇಲ್ಲಿ ಇಂಥ ಜಗತ್ ಬಾ ಅಂತಂದು ಬರ್ತೀನಿ ಅಂತ ಹೇಳೇನ್ರಿ. ಸರಿ, ನಾವಿಲ್ಲೇ ಇರ್ತೀವಿ.
ಹಂಗೇನಾರಪ್ಪ ಇದ್ರೆ ನಾವು ಸ್ಪಾಟ್ನಾಗ ನಾವು ಬಂದು ನಿಮ್ಮ ರಕ್ಷಣೆ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡ್ರಿ. ಆತ್ರಿ ಮೇಡಮ್. ಸ್ವಲ್ಪ ಸಮಯದ ನಂತರ. ಏನ ಏನ್ ಇಲ್ಲಿ ಬರಕ್ ಹೇಳ್ದಿ? ನೋಡು, ನಾ ಹೇಳಿದ್ದಕ್ಕ ಒಪ್ಕೊಂಡಿ ಚಲೋ ಆತ. ಇಲ್ಲ ಅಂದ್ರ ಮಗನ ಮತ್ ನಾನು ಏನ್ ನೋಡ್ ಮತ್ತೆ. ಅಲ್ಲ, ನಾನು ನಿನ್ಕಿಂತ ವಯಸ್ಸಿನಾಗ 1 ವರ್ಷ ದೊಡ್ಡತ. ನನಗೊಂಚೂರು ಬೆಲೆ ಇಲ್ಲೇನ? ನಾ ಹೇಳ್ದಂಗ ನೀ ಕೇಳು, ಅದ್ಯಾಕ ನೀ ಹೇಳ್ದಂಗ ನಾ ಕೇಳ್ಬೇಕು? ನಿನ್ನಂಗ ಕೇಳಂಗಿಲ್ಲ ಅಂತಂದು ಎದುರು ಹಾಕೊಂಡವ್ರೆಲ್ಲರೂ ಮಣ್ಣಾಗಿ ಹೋಗ್ಯಾರ. ಏನ ನಿನ್ಗ ದೊಡ್ಡತ್ತ, ನಮ್ಮ ರಕ್ತ, ನಮ್ಮಣ್ಣ ಅನ್ನೋ ಒಂದು ಉದ್ದೇಶಕ್ಕೆ ನಿನ್ನ ಇನ್ನ ಇನ್ ಭೂಮಿ ಮ್ಯಾಗ ಅದಿದಿ. ಹುಷಾರ, ನೆನಪಿಟ್ಕೋ. ನೀನು ಏನಾರ ಎಗ್ರಾಡಿದಿ, ನೀನು ಅವ್ರಿರೋ ಜಗಕ್ಕೆ ಹೋಗಿದಿ. ಓಹೋ, ಅಂದ್ರೆ ಈಗೆಲ್ಲ ಸತ್ತರೆಲ್ಲರೂ ನೀನ ಕೊಂದಿ ಹೆಂಗಿದ್ರ? ಹೌದ? ಹೌದು, ನಾನ್ನ ಕೊಂದಿನಿ. ಆಕಿ ಆಕಿ ಎಷ್ಟಿದ್ದಳಕಿ ಫಸ್ಟ್ಗೆ ಆಕಿನ ಕೊಂದೆ. ಏನೋ ಇಟ್ಕೊಂಡಿದ್ದೆ, ಏನೋ ಒಟ್ಟು ಆಸೆ ತೋರಿಸಿದ್ದೆ. ಆದ್ರೆ ನನ್ನ ಮಗನೇ ಗಿಡಪ್ಪ ಅಂದ್ಲು, ನನಗ ಅರ್ಧ ಪಾಲ್ ಬೇಕಂದ್ಲು. ಪಾಲ್ ಕೇಳದಕ್ಕಿನ್ನ ಪಾಲ್ ಇದನ್ನೇ ಮಾಡ್ಬಿಟ್ಟೆ. ಆಮೇಲೆ ಅವ್ನಿಗೆ ಏನೋ ಇರ್ಲಿ ಬಿಡು, ಒಟ್ಟು ಸಹಾಯ ಮಾಡ್ತಾನಂದ್ರೆ ಅವ್ನು ನನಕ್ಕಿಂತ ಜಾಸ್ತಿ ಬೇಕಂದ. ಅವನು ಹೋದ. ನಿನ್ನೆ ಆಂಜನೇಯನ್ ಗುಡಿ ಪೂಜಾರಿ ಅವನ್ಗ ಅಲ್ಲ ಎಷ್ಟು ತಿಳಿಸಿದೆ. ಪೂಜಾರಿ ಅದಿದಿ, ನಿನಗೆ ಏಟ್ ಬೇಕಾದ್ ಕೊಡ್ತೀನಿ, ಪೂಜೆ ಮಾಡ್ಕೊಂಡು ಸುಮ್ಮನೆ ಗಂಟೆ ಹಚ್ಕೊಂತಿರು, ಯಾಕೆ ಅದನ್ನೆಲ್ಲ ಜಾಸ್ತಿ ಅತಿ ಆಸ್ತಿ ಗತಿಗೇಡು ಅಂತ ಹೇಳಿದೆ. ಅವನು ಎಗ್ರಾಡಿದ ನಮ್ನಿ ಬಾ 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 ಬಾ. ಅವನು ಮತ್ತೆ ಎಲ್ಲಿ ಕಳಿಸ್ಬೇಕಲ್ಲಿ ಕಳಿಸಿದ್ದೆ. ಅಮ್ಮಪ್ಪನಂತಲೇ ಸೀದಾ ಮ್ಯಾಲ ಹೋಗಿ ಅಲ್ಲೇ ಪೂಜೆ ಮಾಡು, ಯಾಕೆ ಇಲ್ಲಿ ಕಲ್ಲಿನ ಮೂರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಗಂಟ್ಲರಂಗ್ ಮಂತ್ರ ಅಂದು ಪಾಪ ಕಷ್ಟಪಡ್ತಿ, ಅಲ್ಲೇ ಸಿಗ್ತಾನ ಹೋಗಂತ ಕಳಿಸ್ಬಿಟ್ಟೆ. ಈಗ ನಿನ್ನೆ ಬಾರಿ ಎಗ್ರಾಡಿದಪ್ಪ, ನಿನ್ನೆ ಮುಗಿಸ್ಬೇಕಂತಂದು ಅನ್ಸ್ಬಿಟ್ಟಿತ್ತು. ಅದಕ್ಕೆ ತಡ್ಕೊಂಡೆ, ಯಾಕೆ ಬೇಕು ನಮ್ಮ ಅಣ್ಣಲ್ಲ ಅಂತ ಹೇಳಿ. ನೋಡು, ಈಗ ಹೇಳಕತ್ತೀನಿ ಕೇಳು. ನೋಡು, ಅದು ಓಟು ನಂದದು, ಯಾಕಂದ್ರೆ ನನ್ನ ಭಾಗಕ್ಕೆ ಬಂದದ್ರಾಗ ಐತಿ. ನೀನೇ ಸುಮ್ಮನೆ ತಲೆ ಕೆಸ್ಕೊಳಕ್ ಹೋಗ್ಬೇಡ. ಭಾಗ ಆದ್ಮೇಲೆ ನಿನಗೂ ನನಗೂ ಸಂಬಂಧ ಇಲ್ಲ. ಈ ವಾಪಸ್ ಬಂದು ಅದು ಹಂಗ ಹಿಂಗ ನಾ ಕೇಳಲ್ಲ. ನೋಡು, ನಾ ಹೇಗ್ ಮಾತು ಕೇಳಿದ್ರೆ ಒಳ್ಳೇದು. ಬೇಕಾದ್ರೆ ನಿಂಗೆ ಕೊಡ್ತೀನಪ್ಪ, ಇಷ್ಟ ಹಣ್ಣಲ್ಲ, ತಲೆ ಕೆಸ್ಕೊಬೇಡ. ಅದೇನಿಲ್ಲ, ನೀನ್ ತಿಳ್ಕೊಂಡಿದ್ದಿ. ಈ ಏನ್ ಐತಲ್ಲ ಭೂಮಿ, ಅದು ಇನ್ನ ಭಾಗ ಆಗಿಲ್ಲ. ನಮ್ಮ ಅಪ್ಪನ ಹೆಸರು ಇನ್ನ ಕೂಡಿದ್ದೇ ಐತಿ. ಹಂಗಾಗಿ ಇನ್ಮ್ಯಾಗ ಭಾಗ ಆಗ್ಬೇಕು ಇದ್ರೊಳಗ. ಅದಕ್ಕೆ ನಾನು ಹೇಳಕತ್ತೀನಿ, ಇದು ಭಾಗ ಆಗ್ಬೇಕು, ಇದು ನನಗೂ ಅರ್ಧ ಬೇಕು. ನೀ ಬೇಕು, ನೀ ಏನಾರು ಮಾಡ್ಕೋ, ನನಗಿದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಅನ್ಕೋ, ಇಲ್ಲ ಅಷ್ಟು ನನಗೆ ಬಿಟ್ಟು ಹೋಗು. ಓಹೋ, ಮತ್ತೆ ಇದನ್ನ ಅವತ್ತು ನಾನು ಸುಡುಗಾಡಿ ಗಟ್ಟಿ ಮಾಡಕಂತ ಎಲ್ಲ ಊರ್ ದೈವದವರೆಲ್ಲ ಕೇಳಿದಾಗ ನಾನು ಹೂ ಅಂತ ಒಪ್ಪಿಗೆ ಕೊಟ್ಟಾಗ ಸುಮ್ಮ ಮುಚ್ಕೊಂಡಿದ್ದಿ. ಅವಾಗ ನನ್ನ ಭಾಗಕ್ಕೆ ಇದು ಬರುತ್ತಾ ಅಂತ ಅವತ್ತು ಒಂದು ಮಾತು ಬಿಡಕ್ಕನ್ಲಿಲ್ಲ. ಅವತ್ತು ಯಾಕಂದಿಲ್ಲ ಅಂದ್ರೆ ಅವತ್ತು ಈ ಸುಡುಗಾಡೆಲ್ಲ ಸಾರ್ವಜನಿಕರಿಗೆ ಹೋಗ್ಬಿಡು ಅಂತ ಸುಮ್ಬಿಟ್ಟಿದ್ದೆ. ನಂದಾದ್ರೇನೋ ಕೇಳ್ತಿದ್ರು, ನಿಂದಾದ್ರೂ ಕೇಳ್ತಿದ್ರು, ಯಾರ್ದೋ ಒಂದು ಇಬ್ಬರದ್ರಾಗೂ ಹೋಗೈತಲ್ಲ ಅಂತ ಸುಮ್ಮನಿದ್ದೆ. ಈಗ ಹಿಂಗಂತ ಗೊತ್ತಾದ್ರೆ ನಾನು ಯಾಕೆ ಬಿಡ್ಲು? ನನಗಿಲ್ಲ ಆಸೆ, ನನಗೂ ಬೇಕಾ? ನೋಡು, ಹೆಚ್ಚು ಮಾತಾಡಕ್ ಹೋಗ್ಬೇಡ. ಈಗ ಪಾಲು ಗೀಲು ಎಲ್ಲ ಬಿಟ್ಬಿಡು. ಬೇಕಿದ್ರೆ ಇದು ಒಟ್ಟು ನನಗೆ ಬಿಡು. ನಿನಗ ಬೇರೆ ಎಲ್ಲಾರ ಹೊಲದವಲ್ಲ ಅದು ಕೊಡ್ತೀನಿ. ಸುಮ್ಮನೆ ತಗೊಂಡು ಆರಾಮ್ ತಣ್ಣಗಿರು. ಇಲ್ಲ, ಆಗೋದಿಲ್ಲ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಏನ್ ಮಾಡ್ತೀನಿ ನೀನು? ಅದು ಬೇಕಾದಾಗಲಿ. ನನಗ ಬೇಕಂದ್ರೆ ಬೇಕು, ನಿನಗ ಬೇಕಿದ್ರೆ ನಾನು ಇನ್ನ 4 ಎಕರೆ ಜಾಸ್ತಿನ ಕೊಡ್ತೀನಿ. ತಗೊಂಡಿ ನೀನ ಮೊದಲು ತೊಲಗು. ನನಗ್ ಬೇಕಂದ್ರೆ ಬೇಕು. ಏಯ್, ನೋಡ್ದೇನೆ ಹೆಂಗೈತಿ? ಈಗಾಗಲೇ ಎಷ್ಟಕ್ಕೊಂತ ರಕ್ತ ಕುಡ್ದೈತಿದ. ಈಗ ನಿನ್ ರಕ್ತ ಕುಡಿಯಕ್ ಹಾತ್ ತುರಿಯಾಕತೈತಿ. ನೋಡು, ಒಳ್ಳೆ ಮಾತಿಲ್ಲ ಹೇಳ್ತೀನಿ, ಸುಮ್ಮನೆ ಕೇಳು. ಇಲ್ಲ ಅಂದ್ರೆ ನೀನು ಇವತ್ತಿಲ್ಲ ಹೆಣನ ಮತ್ತೆ ಇಷ್ಟು ಹೆಣ ಉಳಿಸ್ತೈತಿಗ. ಇನ್ನೊಬ್ಬ ತನ್ನ ಉಳಿಸೋದೇನು ದೊಡ್ಡ ಆಗದಲ್ಲ ನನಗ. ಸುಮ್ಮನೆ ನನ್ನ ಮಾತಿಗೆ ಒಪ್ಕೊಂಡು ಸುಮ್ಮನೆ ತಣ್ಣಗಿರು. ಗೊತ್ತಿತ್ತು ನೀನ್ ಏನಾರ ಇಂತ ಆಟ ಆಡಿದ್ರೆ ಇವತ್ತು ನಿನ್ನ ಮುಗಿಸ್ಬೇಕಂತ ತಲೆಗೆ ಇಟ್ಕೊಂಡ ಬಂದೀನಿ. ಏನ ಅಂಜಿಸ್ತೀಯೇನ? ಅಂಜಿಸೋದ್ ಜಾಯಮಾನ ನಂದಲ್ಲ. ನಾನು ಅದೇ ವಂಶತೆ. ನಾನು ಅಂಜೋದು ಜಾಯಮಾನದಾಗೂ ಇಲ್ಲ. ನಿನ್ ಯಾಕ ನೀನ್ ಭಾಳ ಇವತ್ತು ಮುಗ್ದ ಬಂದೈತಿ. ನಿನ್ ಮುಗಿಸೇ ಬಿಡ್ತೀನಿ, ನಿನ್ನ ಮಾಡ್ತೀನಿ. ನಾಳೆ ಬೀದಿ ಬೀದಿ ಹೆಣ ಆಗ್ಬೇಕು, ನೀನು ಮಾಡ್ತೀನಿ. ಚಲೋ ಮಾತಿಲ್ಲ ಹೇಳಿ ಏನಾಗಿರ್ಲಿ ಬಿಡು, ಬದುಕೊಲ್ಲ ಅಂದ್ರೆ ನನಗದ ಮಾಡ್ತೀಯ ನೀನ್? ಇವತ್ತಿಲ್ಲ ಹೋಗದ ಬರ್ತೀನಿ ಮಗನ. ನೀನು ಇವತ್ತಿಲ್ಲ ಮುಗಿಸಿ ನಾಳೆ ಬೀದಿ ಬೀದಿ ಹೇಳ ನೀನು ಇವತ್ತು. ಹಲೋ ಸರ್, ಬಿಡ್ರಿ ಕತ್ತಿನ. ಸಿಐಡಿ ಆಫೀಸರ್ಸ್, ಇದೆಲ್ಲ ನಿಂದ ಕುತಂತ್ರನ? ಅಲ್ಲ ಗೌಡ್ರೆ, ನಮ್ದು ಕುತಂತ್ರ ಎಲ್ಲ ಇಲ್ಲಿ. ನಮಗಾಲೇ ಗೊತ್ತಿತ್ತು ನೆಕ್ಸ್ಟ್ ಟಾರ್ಗೆಟ್ ಇವ್ರದ, ಅದನ್ನ ನೀವೇ ಬರ್ತೀರಿ ಅಂತ ನಮಗ್ ಗೊತ್ತಿತ್ತು. ಕುರಿ ಹಳ್ಳಕ್ ಬೀಳುತ್ತ ಅಂತಂದ್ರೆ ನಾವು ತೆಗ್ಗು ತೋಡಿ ಕುತ್ಕೊಂಡಿದ್ವಿ ಕಾಯ್ಕೊಂತ. ಬಂತು ಕುರಿ ಹಳ್ಳಕ್ ಬಿತ್ತು, ನಂಬಲಿ ನೀವು ಸಿಕ್ಕೊಂಡ್ರಿ. ಏನ್ ಬಲಿ? ಅಲ್ಲ, ನಾವು ಇಬ್ರು ಅಣ್ಣ ತಮ್ಮಗಳು ಏನೋ ಜಗಳ ನೀವೇನೇನೋ ಮಾತಾಡ್ತಿರಲ್ಲ. ಗೌಡ್ರೆ, ಆಗ್ಲೇ ನಿಮ್ಮ ಅಣ್ಣ ಆಗ್ಲೇ ಎಲ್ಲ ಬಾಯ್ ಬಿಟ್ಟಾರ. ನಮ್ ಬಾಯ್ ಬಿಟ್ಟಿದ್ದು ಎಲ್ಲ ಗೊತ್ತಾಗಿ ನಿಮ್ಮನ್ನ ಇಲ್ಲಿ ಯಾಕೆ ರೆಡ್ ಹ್ಯಾಂಡ್ ಹಿಡಿಬೇಕಂತಾನೆ ನಾವಿಲ್ಲಿ ಕರೆಸ್ಕೊಂಡಿರೋದು. ಇನ್ನು ನೀವು ನಾಟಕ ಮಾಡಿ ಏನು ಉಪಯೋಗಿಲ್ಲ, ಸತ್ಯ ಬಾಯ್ ಬಿಡ್ರಿ. ಹೇಳ್ರಿ ಗೌಡ್ರೆ, ಎದಕ್ಕೆ ಇಷ್ಟೆಲ್ಲ ಕೊಲೆ ಮಾಡಕತ್ತೀರಿ? ಏನ್ ನಿಮ್ದೆಲ್ಲ? ಹೇಳು, ಈಗ ನಿನ್ನ ಬಾಯಿಲೇನ ಕೇಳ್ಬೇಕು. ಯಾಕಿಷ್ಟು ದುರಾಸೆ ನಿನಗ? ಹೌದ್ರಿ ಮೇಡಮ್, ಇದು ಭೂಮಿ ನನ್ನ ಹೆಸರಲ್ಲೇ ಮತ್ತೆ ಇದನ್ನ ಹೆಸರಲ್ಲೇ ಕೂಡ ಇತ್ರಿ. ಸುಡ್ಗಾಡಿಗೆ ಅಂತ ಕೊಟ್ಟಾಗ ನನಗ ಈ ಭೂಮಿ ಬಗ್ಗೆ ನನಗೆ ಅಷ್ಟು ಗೊತ್ತಾಗ್ಲಿಲ್ರಿ. ಯಾವಾಗ ಆಮೇಲೆ ಗೊತ್ತಾತ್ರಿ. ಈ ಸುಡ್ಗಾಡಿಗೆ ಏನ್ ತೆಗ್ದಿವಲ್ರಿ, ಅಲ್ಲಿ ಕೆಳಗ ನಿಧಿ ಐತಿ ಅಂತ ಗೊತ್ತಾತ್ರಿ. ದೊಡ್ಡದ ಬಹಳಷ್ಟು ಐತಿ, ಸಿಗುತ್ತ ಕೈಗೆ ಅಂತಂದೆಲ್ಲ ಗೊತ್ತಾತ್ರಿ.
ಅದು ಆಂಜನೇಯನ ಪೂಜಾರಿ ಏನ್ ಸತ್ನಲ್ರಿ ಅದ್ ಸಾಯಿಸಿದ್ನಲ್ರಿ ಆತ್ನ ನೋಡಿದ್ರಿ ಅದೇನ ಅಂಜನ ಅದೆಲ್ಲ ಹಾಕಿ ನೋಡಿದ್ದ ಇಲ್ಲ ಐತಿ ನಾ ತಕ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದ ತಗಸ್ಬೇಕಂತಂದು ಎಲ್ಲ ಮಾತಾಡಿದ್ವಿ ಅದು ಆಕಿ ನಾನು ಇಟ್ಕೊಂಡಿಟ್ಟು ಬೇಕಿದ್ಲರಿ ಆಕಿ ಒಂಚೂರು ಗೊತ್ತಾತ್ರಿ ಆಮೇಲೆ ಹಂಗ ಅದು ಆಂಜನೇಯನ ಗುಡಿ ಪೂಜಾರಿ ಜೊತೆಗೆ ಆತ ಬತ್ತಿದ್ರಿ ಅವಂಗೂ ಗೊತ್ತಾಗ್ಬಿಡ್ತ್ರಿ ಅವಂಗಾದ್ಮೇಲೆ ಈಗ ಇದು ಭೂಮಿ ಇದು ಸಮಪಾಲು ಬೇಕಂತ ಇವ್ನು ನಮ್ಮ ಅಣ್ಣಗೆ ಗೊತ್ತಾಗಿ ಅವನು ಬಂದ್ಬಿಟ್ರಿ ಈಗ ಇಷ್ಟು ಮಂದಿ ಗೊತ್ತಾಗೇ ಬಿಡ್ತ್ರಿ ಅದು ಫಸ್ಟ್ ನಾನು ಕೊಡೋನ್ ಬಿಡು ಅನ್ಕೊಂಡ್ರಿ ಆಮೇಲೆ ಅವರು ದುರಾಸೆ ಜಾಸ್ತಿ ಆಕತ್ರಿ ಓಡಾಡ್ ಕೊಡ್ತೀವಿ ಅದ್ರಿಲ್ಲ ಅಂತ್ರಿ ಎಲ್ಲ ಸಮಭಾಗ ಮಾಡ್ಬೇಕು ಅನ್ನಕತ್ರಿ ಅಲ್ರಿ ನನ್ನ ಹೆಸರಲ್ಲೇ ಭೂಮಿ ನಮ್ದು ಭೂಮಿ ನಾವು ಇಟ್ಕೊಂಡು ಏನೋ ಒಟ್ಟು ಕೊಡ್ತೀವಿ ಅಂದ್ರೂ ಸಮ ಬೇಕಂದ್ಬಿಟ್ರಲ್ರಿ ನನಗೆ ಎಲ್ಲೆಲ್ಲಿಂದ ಹುರ್ಕೊಂಡ್ಬಿಡ್ತ್ರಿ ಇವ್ರನ್ನ ಸಮ ಕೊಡೋದು ಬೇಡ ಓಟು ನಾನೇ ಮಾಡ್ಕೋಬೇಕು ಅಂತೇಳಿ ದುರಾಸೆ ಬಂತ್ರಿ ಅಷ್ಟಕ್ಕೂ ಹೇಳಿದೆ ಜಗಳಾಡಿದೆ ಬೇಡ ಅಂದೆ ಕೇಳಿದೆ ನೋಡು ಇಷ್ಟು ಕೊಡ್ತೀನಿ ಸುಮ್ ತಗೋರಿ ಅಂತ ಹೇಳಿ ಎಲ್ಲ ಮಾಡಿದ್ರಿ ಒಬ್ಬೊಬ್ರು ಒಂದೊಂದು ಥರ ಡಿಮ್ಯಾಂಡ್ ಮಾಡಕತ್ತೀರಿ ಆಕಿನ ಮುಗಿಸಿನಿ ಆಮೇಲೆ ಅವನ್ ಮುಗಿಸಿನಿ ಈ ಆಂಜನೇಯನ ಗುಡಿ ಪೂಜಾರಿಗೆ ಎಷ್ಟು ಹೇಳಿದ್ರಿ ನೀನು ಪೂಜೆ ಮಾಡ್ತಿ ಬೇಡ ನಿನ್ ಕೊಂದು ನನಗೆ ಪಾಪ ಬರುತ್ತೆ ನಿನಗೆ ಒಟ್ಟು ಕೊಡ್ತೀನಿ ಎಲ್ಲರಿಗಿಂತ ಹೆಚ್ಚು ಕೊಡ್ತೀನಿ ನಿನಗೆ ಸುಮ್ಮನೆ ಬಿಡು ನೀನ ಮಂತ್ರ ಪಂತ್ರ ತೆಗಿ ಹಂಗೆ ಭಾಳ ಹೇಳಿದ್ರಿ ನಾನೇ ತೆಗಿಬೇಕು ನೀನು ಅನ್ಬಿಟ್ಟು ಗತಿ ಇಲ್ಲ ನೀನು ನನಗೆ ಅರ್ಧ ಪಾಲ್ ಕೊಡಬೇಕಂತ ಭಾಳ ಹಾರಾಡಿದ್ರೆ ನಿನ್ನ ಜಿಗ್ ಮಂದಿ ನೋಡಿ ನೀನು ತೆಗಿಸ್ತೀನಿ ಎಲ್ಲೇ ತಂದು ಗೊತ್ತೈತಿಲ್ಲ ನಾನೇ ತೆಗಿತೀನಿ ಗುಂಡಿ ತೆಗೆದು ಆರ ನಿನ್ನ ಇವತ್ತು ಬಿಡಂಗಿಲ್ಲ ಅಂತ ಅವನು ಮುಗಿಸ್ಬಿಟ್ರಿ ಆಮೇಲೆ ಇದು ನಮ್ಮಣ್ಣ ಬಂದ್ರಿ ನಮ್ಮಣ್ಣ ಬಂದು ಇಲ್ಲ ಅರ್ಧ ಜಾಗ ಇದು ಭೂಮಿ ನನ್ನ ಹೆಸರನ್ನ ಐತಿ ಇದು ನನಗೂ ಪಾಲ ಬರುತ್ತೆ ಇದು ಅರ್ಧಕ್ಕರ್ಧ ಬೇಕಂದ್ರೆ ಬೇಕಂತ ನಿಂತ್ರಿ ಏನ್ ಮಾಡಕ್ಕಾಗಲಾರ್ದ ಇವತ್ತು ಮುಗಿಸ್ಬೇಕಂತನ ಬಂದಿತ್ತು ನೋಡ್ರಿ ಅಂದ್ರೆ ದೆವ್ವದ ಕತ್ತಿ ಕಟ್ಟಿ ಮುಗಿಸಿದ್ರ ಹಂಗಿದ್ರ ಹ್ಞೂನ್ರಿ ಮತ್ತೆ ನಾಲ್ಕೊಂದಿನ ಅಂತ ಗೊತ್ತಾಗ್ಬಾರ್ದು ನೋಡ್ರಿ ಅದಕ್ಕೆ ಹೆಂಗೂ ಸುಡುಗಾಡ್ಯಾಗ ದೆವ್ವನ ಕೊಲ್ತಾವು ಮನುಷ್ಯರಂತೂ ಕೊಲ್ಲಕ್ಕಾಗಲ್ಲ ಅಂತೇಳಿ ದೆವ್ವದ ಕತ್ತಿ ನಾನ ಕಟ್ಟಿ ದೆವ್ವ ಕೊಲ್ಲಕತ್ತಾವ ಅಂತ ಹೇಳಿದ್ರಿ ಹಂಗಾಗಿ ನನ್ನ ಮ್ಯಾಗ ಯಾರಿಗೂ ಅನುಮಾನ ಬರ್ಲಿಲ್ರಿ ಜನರಿಗೆ ಯಾರಿಗೂ ನಿಮ್ಮ ಮ್ಯಾಗ ಅನುಮಾನ ಬಂದಿರ್ಲಿಕ್ಕಿಲ್ಲ ನಮಗಂತೂ ಯಾವಾಗೋ ಬಂತು ನಿಮ್ಮ ಮೇಲೆ ಅನುಮಾನ ಯಾವಾಗ ಬಂದೈತ್ರಿ ರೀ ರೀ ಗೌಡ್ರೆ ರೀ ಗೌಡ್ರೆ ಯಾಕ್ರಿ ಗೌಡ್ರೆ ಶಾಕ್ ಆತ ನೀನು ಅಲ್ಲಿ ಹ್ಞೂ ಗೌಡ್ರ ನಾನು ನಿಮ್ಮ ಮನೆ ಬಂದಿದ್ದೆ ಬೇಕು ಅಂತ ನಾನು ನಾಟಕ ಮಾಡಿದೆ ಯಾಕಂದ್ರೆ ನಮ್ಗೆ DNA ಟೆಸ್ಟ್ಗೆ ನಿಮ್ದೊಂದು ಕೂದಲ ಬೇಕಿತ್ತು ಅದಕ್ಕೆ ನಾಟಕ ಮಾಡಿ ಕಿತ್ಕೊಂಡ್ ಬಂದೆ ಮೊದಲಿಂದನೂ ನಮಗೆ ನಿಮ್ಮ ಮೇಲೆ ಅನುಮಾನ ಇದ್ದೇ ಇತ್ತು ಆದ್ರೆ ಆ ಒಂದು ಏನು ಆಂಜನೇಯನ ಗುಡಿ ಪೂಜಾರಿ ಸತ್ನಲ್ಲ ಅದನ್ನ ಒಂದು ಉಗುರ್ನೊಳಗೆ ನಿಮ್ದು ಏನು ಈಗ ಪರಿಚಯದು ಇದ್ರೊಳಗೆ ಊರ್ನ ನಿಮ್ಮ ಸ್ಕಿನ್ ಎಲ್ಲ ಆತನ ಉಗುರ್ನಾಗಿತ್ತು ಅವಾಗ ನಮಗೆ ಅನುಮಾನ ಇದ್ದಿದ್ದು ಆದ್ರೆ ಟೆಸ್ಟಿಗೆ ನಿಮ್ಮ DNA ಟೆಸ್ಟಿಗೆ ಏನಾದರೂ ಬೇಕಿತ್ತಲ್ಲ ಅದಕ್ಕೆ ನಾವು ಈ ನಾಟಕ ಮಾಡಿ ನಿಮ್ಮ ಕೂದಲು ತಗೊಂಬಂದ್ವಿ ನೋಡಿದ್ವಿ DNA ಟೆಸ್ಟ್ ಮ್ಯಾಚ್ ಮಾಡಿದ್ವಿ ಸೇಮ್ ಬಂತು ನೀವ ಅಪರಾಧಿ ಅಂತ ಕನ್ಫರ್ಮ್ ಆಯ್ತು ಅದಕ್ಕಾಗಿ ನಿನ್ನೆ ರಾತ್ರಿ ನಿಮ್ಮನ್ನು ಫಾಲೋ ಮಾಡಿದ್ವಿ ಇವ್ರ ಕೂಟ ನೀವು ಜಗಳ ಆಯ್ತು ಆಮೇಲೆ ಇವ್ರ ಮನೆಗೆ ಹೋದ್ವಿ ಇವ್ರನ್ನ ಕೇಳಿದ್ವಿ ಏನೇನಾಯ್ತು ಅಂತ ಎಲ್ಲ ಬಾಯ್ಬಿಟ್ರು ಇವಾಗ ನಾವು ಇವ್ರ ಕೈಲಿ ನಾಟಕ ಮಾಡಿಸಿ ನಿಮ್ಮನ್ನ ಡೆಂಡಾಗಿ ಇಡದ್ವಿ ಹಾ ಬರ್ರಿ ಜೈಲ್ನಾಗ ಅಲ್ಲಿ ನಿಧಿ ನಿಧಿ ಅಂತ ಜಪ ಮಾಡ್ಕೊಂತ ಕೊಂದ್ರಿರಿ ಅಂತ ನೋಡ್ರಿ ಯಾವ್ದಾದ್ರು ಅಷ್ಟು ಸುಲಭಕ್ಕೆ ಸಿಗಂಗಿದ್ದಿತ್ತಂದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು ಯಾರೋ ಒಬ್ರು ಏನೇ ಹೇಳ್ತಾರಂತಂದು ದುರಾಸೆ ಪಟ್ಟು ಕೆಲವೊಬ್ರು ಜೀವನ ನೀವು ತೆಗೆದ್ರಲ್ಲ ಅವ್ರ ಕುಟುಂಬ ಎಷ್ಟು ನಿರಾಶ್ರಿತ ಆಯ್ತು ಅವ್ರ ಕುಟುಂಬಕ್ಕೆ ಎಷ್ಟು ಲುಕ್ಷಣೆ ಆಯ್ತು ಆಮೇಲೆ ಒಂದು ಜೀವ ತೆಗೆಯೋದಂದ್ರೆ ಅಷ್ಟು ಸುಲಭನ ಒಂದು ಏನೋ ಒಂದು ನಿಮ್ಮೊಂದು ಸ್ವಾರ್ಥಕ್ಕೆ ನಿಮ್ಮೊಂದು ಆಸೆಗೆ ನಿಮ್ಮೊಂದು ಒಂದು ಕೆಟ್ಟ ಈ ಒಂದು ನಿಧಿ ಅನ್ನೋ ಒಂದು ಇದಕ್ಕೆ ಯಾಕೆ ಒಬ್ರನ್ನ ಜೀವ ಬಲಿ ತಗೋಬೇಕು ಅದೈತೆ ಅಂತ ನಿಮ್ಗೆ ಏನು ಕನ್ಫರ್ಮ್ ನೀನೋ ಹೇಳ್ದ ಮಾಡಿದ್ರು ಹೋಲಿ ಇರಲಿ ಭೂಮಿ ಒಳಗಿರೋ ಎಲ್ಲ ಸಂಪತ್ತು ಗೌರ್ಮೆಂಟಿಗೆ ಅಂತ ಗೊತ್ತಿಲ್ಲ ನಾಳೆ ನೀವು ತಗೊಂಡ್ರು ಒಂದು ವೇಳೆ ಅಕಸ್ಮಾತ್ ಹೆಂಗಾದ್ರೂ ಒಂದು ಸುಳಿವು ಗೌರ್ಮೆಂಟಿಗೆ ಗೊತ್ತಾಗಿ ವಾಪಸ್ ಬಂದವ್ರು ತಗೊಂಡು ಹೋದ್ರು ನೀವು ಇಷ್ಟೆಲ್ಲ ಮಾಡಿದ್ದು ಉಪಯೋಗ ಆಗ್ತಿದ್ದಿಲ್ಲ ಆದ್ರೆ ಏನು ಎಲ್ಲರಿಗೂ ಒಂಚೂರು ಕೊಟ್ಟು ಇದು ಮಾಡಿ ಸಮಾಧಾನ ಮಾಡ್ಕೊಂಡಿದ್ರು ಒಂದ್ ವೇಳೆ ನಿಮಗೇನೋ ದಕ್ತಿತ್ತೋ ಏನೋ ಇವಾಗ ಏನೂ ಇಲ್ಲ ಏನು ಇಲ್ದೇನೆ ಜೇಲ್ನ ಮುದ್ದಿ ಮರಿರಂತೆ ನಡ್ರಿ ಮಗನ ನನ್ನ ಹುಡುಗಿ ಮೇಲೆ ಕಣ್ಣು ಹಾಕ್ತೀಯ ಅಲ್ಲೇ ನೀನು ಬಾ ನೀನು ಮಾಡ್ತೀನಿ ಚೆನ್ನಪ್ಪ ಗೌಡ್ರೆ ಹೇಳ್ರಿ ಮೇಡಮ್ ನಾವು ಆಕ್ಚುಲಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಈ ಒಂದು ಅಪರಾಧದೊಳಗೆ ನೀವು ಶಾಮಿಲದಿರಿ ಒಂದು ನಿಧಿ ಒಂದು ಶೋಧನೆ ಕಾರ್ಯೊಳಗೆ ನೀವು ಶಾಮಿಲದಿರ ಅಂದಮೇಲೆ ಈ ಏನು ಕೊಲೆ ಇದ್ರೊಳಗೂ ನಿಮಗೂ ಭಾಗ ಬರುತ್ತೆ ಆದರೆ ನೀವು ತಪ್ಪಿಕೊಂಡು ನೀವು ನಮಗೆ ಸಹಾಯ ಮಾಡಿದ್ರಿ ಎನ್ಕ್ವೈರಿ ಮಾಡೋದಕ್ಕೆ ಸತ್ಯ ಹೇಳಿ ಒಂದು ಸಹಾಯ ಮಾಡಿದ್ದಕ್ಕೆ ನಿಮ್ಮ ಕರ್ಣೆ ಇದ್ರ ಮೇಲೆ ನಿಮ್ಗೆ ಏನೋ ಒಂದು ಇದನ್ನ ಬಿಟ್ಟಿವಿ ಆದರೆ ನೀವೇನಾದರೂ ವಾಪಸ್ ಈ ಒಂದು ನಿಧಿ ಪದಿ ಅಂತ ಏನಾದರೂ ಶೋಧನೆ ಕಾರ್ಯ ಶುರು ಮಾಡಿ ಮತ್ತೆ ಏನಾದರೂ ನೀವೇನಾದರೂ ಇಂಥ ಕ್ರಿಮಿನಲ್ಗೆ ಕೈ ಹಾಕಿದ್ರೆ ನಿಮ್ಮನ್ನು ಮತ್ತೆ ತಲೆ ಹೇಳ್ಕೊಂಡು ಹೋಗಬೇಕಾಗತ್ತಾ ಇಲ್ಲ ಮೇಡಮ್ ನಾನಂತ ತಪ್ಪು ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಈ ಒಂದು ರಾಶಿಗೆ ಎಷ್ಟೋ ಜೀವ ಬಲಿಯಾದು ಊರೆಲ್ಲ ಅತಂತ್ರದಾಗ ಭಯದಾಗ ಓಡಾಡಿದ್ರು ಅವ್ರ ಕುಟುಂಬ ಕಣ್ಣೀರ ಕೈ ತೊಳೆಂಗಾತು ಈ ಒಂದು ಕೆಟ್ಟ ಒಂದು ರಾಶಿ ಇದಕ್ಕೆ ನನಗೆ ಗೊತ್ತಾಗುತ್ತೆ ಮೇಡಮ್ ತಪ್ಪು ಮಾಡಬಾರ್ದು ನಾನು ಆತನಿಂದ ಭಾಗಿಯಾಗಿನಿ ಆದ್ರೆ ನಾನು ಯಾವ ಕೊಲೆ ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲ ನೀವೇನಾರು ಇವತ್ತು ಬರಲಿಲ್ಲ ಅಂತ ಇವತ್ತು ನಾನು ಇವತ್ತು ಸತ್ತು ಹೋಗಿದ್ನಿ ಆದ್ರೆ ನೀವು ಬಂದು ನನ್ನ ಜೀವ ಉಳಿಸಿದ್ದು ದೊಡ್ಡ ಉಪಕಾರ ಆಯ್ತು ಮೇಡಮ್ ಇಂಥ ಒಂದು ಇದಕ್ಕೆ ನಾನು ವಾಪಸ್ ಯಾವತ್ತೂ ನಾನು ಇಂಥದಕ್ಕೆ ಮಾಡಲ್ಲ ದುಡ್ಕೊಂಡು ತಿಂದರೂ ಚಿಂತಿಲ್ಲ ಇಂಥ ಒಂದು ರಾಶಿಗೆ ಹೋಗಲ್ಲ ಯಾವುದಾದ್ರೂ ಆ ದೇವ್ರು ಕೊಡ್ಬೇಕಷ್ಟ ದುಡಿಮೆಗೆ ಫಲ ಕೊಟ್ಟರೆ ಶಾಶ್ವತವಾಗಿರುತ್ತೆ ಹಂಗ ಏನು ಬಂದದ್ದು ಇಂಥ ಒಂದು ಅನಾಹುತಕ್ಕೆ ಕಾರಣ ಆಗುತ್ತೆ ಬ್ಯಾಡ್ರಿ ಮೇಡಮ್ ನನಗೆ ಅಂಥದ್ದು ಯಾವುದು ಬೇಡ ನಾನು ಹೊಲ ಮನಿ ಎಲ್ಲ ಐತಿ ದುಡ್ಕೊಂಡು ತಿಂತೀನಿ ಹೊರತು ಬ್ಯಾಡ್ರಿ ನಾ ಎಂಥ ಕೆಲಸ ಮಾಡಲ್ಲ ನನ್ಗೆ ಕ್ಷಮಿಸ್ಬಿಡ್ರಿ ಮೇಡಮ್ ರೀ ರೀ ಗೌಡ್ರೆ ಬರ್ರಿ ಬರ್ರಿ ಅಲ್ಲಿ ಜೈಲ್ನಾಗ ಮುದ್ದಿ ಮರಿರಂತ ಬರ್ರಿ ರಾಜು ಅವ್ರನ್ನ ಕರ್ಕೊಂಡು ಹೋಗ್ರಿ ಬಾರೋ ಕೂಡ ನೋಡ ಮುದಿಯ ವಯಸ್ಸಿಗೆ ಇವತ್ತು ನಾಳೆ ಕುಣಿಗೆ ಹೋಗಂಗದೀರಿ ನನ್ನ ಹುಡುಗಿ ಮೇಲೆ ಕಣ್ಣು ಹಾಕ್ತೀಯ ಅಲ್ಲಿ ಬಾ ನೀನು ಕಣ್ಣಾಕಿತ್ತು ಗೋಲಿ ಆಡ್ತೀನಿ ಬಾ ಅಲ್ಲಿ ಜೈಲಿಗೆ ಬಾ